ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬುಧಗ್ರಹವನ್ನು ಅಧಿಪತಿಯಾಗಿ ಪಡೆಯುವ ಮಿಥುನ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರ್ತಾರೆ. ದಿನನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ತೊಂದರೆಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗ್ತಾರೆ. ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತೆ. ಮಾತಿನಲ್ಲಿ ಮೋಡಿ ಮಾಡೋದ್ರಲ್ಲಿ ಮಿಥುನ ರಾಶಿಯವರು ಎತ್ತಿದ ಕೈ ಎಂದೇ ಹೇಳಬೇಕು. ಆಚರಣೆಯಲ್ಲಿ ಇರಲಿ ಇಲ್ಲದಿರಲಿ, ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ಅವು ಅತ್ಯಂತ ಶುದ್ಧರು ಹಾಗೂ ಪವಿತ್ರದಂತೆ ಗೋಚರಿಸುತ್ತೆ. ಆದರೆ ಇದರ ಅರ್ಥ ಅವರು ದುಷ್ಟರು, ದುರಾಳರು ಎಂದಲ್ಲ. ಆದರೆ ಆಚರಣೆಗಿಂತಲೂ ಆಶ್ವಾಸನೆ ಹೆಚ್ಚು ಇರುತ್ತದೆ ಎಂದು ತಿಳಿಯಬಹುದು. ಮಿಥುನ ರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಹಾಗೂ ಮಿಥುನ ರಾಶಿಯಲ್ಲಿ ನೀವು ಜನಿಸಲು ಕಾರಣ ಹಾಗೂ ಉದ್ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ಮಿಥುನ ರಾಶಿ 3ನೇ ಭಾವವಾಗಿದೆ. ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 4ನೇ ಪಾದಗಳು, ಆರಿದ್ರ ನಕ್ಷತ್ರದ 4 ಪಾದಗಳು, ಪುನರ್ವಸು ನಕ್ಷತ್ರದ 4 ಪಾದಗಳು ಈ ರಾಶಿಯಲ್ಲಿ ಕಾಣಬಹುದು. ಈ ರಾಶಿಯ ಅಧಿಪತಿ ಬುಧಕಾರಕ ಗ್ರಹ ಬುಧಗ್ರಹದ ಪ್ರಭಾವದಿಂದ ಮಿಥುನ ರಾಶಿಯವರು ಬಹಳ ಬುದ್ಧಿವಂತರು, ಚತುರರು, ಮಾತುಗಾರರು. ಮಾತೆಯವರ ಬಂಡವಾಳ ಎನ್ನುವಷ್ಟು ಸರಾಗವಾಗಿ, ಲೀಲಾಜಾಲವಾಗಿ ಮಾತನಾಡ್ತಾರೆ. ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಉಳ್ಳವರು. ಮಿಥುನ ರಾಶಿ ದ್ವಿಸ್ವಭಾವ ರಾಶಿಯವರಾಗಿರೋದ್ರಿಂದ ಇವರ ಮನಸ್ಸು ಬಹಳ ಚಂಚಲವಾಗಿರುತ್ತೆ. ಇವರ ಆಲೋಚಿಸುವಂತಹ ರೀತಿ ಗಾಳಿಯ ರೀತಿ ಬಹಳ ವೇಗವಾಗಿ, ಕ್ಷಿಪ್ರವಾಗಿ ಯಾವುದೇ ಕೆಲಸ ಮಾಡಿದರೂ ವೆರಿ ಕ್ವಿಕ್ ಆಗಿ ಮಾಡಿ ಮುಗಿಸ್ತಾರೆ. ಜೀವನದಲ್ಲಿ ಎಂಜಾಯ್ ಮಾಡುವವರು. ಮಕ್ಕಳ ರೀತಿಯ ಆಟ ಪಾಠ, ತಮಾಷೆ, ಸ್ನೇಹಿತರ ಜೊತೆ ಹರಟೆ ಹೊಡೆಯುವುದು ಇಷ್ಟಪಡ್ತಾರೆ. ಮಿಥುನ ರಾಶಿಯವರೇ ಸರಿಸಾಟಿ. ನೀವು ಎಷ್ಟೇ ಬುದ್ಧಿವಂತರಾಗಿದ್ರೂ ನಾನು ಬುದ್ಧಿವಂತ ಎಂಬ ಅಹಂಕಾರ ಭಾವನೆ ನಿಮ್ಮಲ್ಲಿರೋದಿಲ್ಲ. ಎಂತಹದ್ದೇ ಕಷ್ಟಗಳಿದ್ರೂ ಆ ಕಷ್ಟಗಳೆಲ್ಲವನ್ನ ಪಕ್ಕಕ್ಕಿಟ್ಟು ಸಂತೋಷದಿಂದ ಜೀವನದ ಒಂದೊಂದು ಕ್ಷಣಗಳನ್ನು ಆನಂದಿಸ್ತೀರಾ, ಒಂದೊಂದು ಕ್ಷಣದಲ್ಲಿಯೂ ಜೀವಿಸ್ತೀರಾ. ಇದು ನಿಮಗೆ ದೇವರು ಕೊಟ್ಟಂತಹ ವಿಶೇಷ ಗುಣವಾಗಿದೆ. ನೀವು ಇರುವ ಕಡೆ ನಗೆ, ತಮಾಷೆ, ಸಂತೋಷಕ್ಕೆ ಏನು ಕೊರತೆ ಇರೋದಿಲ್ಲ. ಹಾಸ್ಯ, ವಿನೋದ ನಿಮ್ಮ ಮೂಲ ಗುಣ. ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತೀರಾ, ಮಲ್ಟಿ ಟಾಸ್ಕರ್ ಆಗಿರ್ತೀರಾ. ನೀವು ಮಿಥುನ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದ್ರೆ, ನೀವು ಹಿಂದಿನ ಜನ್ಮದಲ್ಲಿ ಕಷ್ಟಪಟ್ಟು ದುಡಿದಿರ್ತೀರಾ. ಶ್ರಮಜೀವಿಗಳಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯದ ಒತ್ತಡದಲ್ಲಿ ಜೀವನದ ಆನಂದವನ್ನು ಅನುಭವಿಸದೇ ಇರೋದ್ರಿಂದ ಈ ಜನ್ಮದಲ್ಲಿ ಆ ಜನ್ಮದ ಆನಂದವನ್ನು ಸೇರಿಸಿ ಈ ಜನ್ಮದಲ್ಲಿ ಅನುಭವಿಸಲು ಮಿಥುನ ರಾಶಿಯಲ್ಲಿ ಜನಿಸಿರ್ತೀರಾ. ಟ್ರಿಪ್ಗೆ ಹೋಗುವುದು, ಎಂಜಾಯ್ ಮಾಡುವುದು ಅಂದರೆ ಬಹಳ ಇಷ್ಟಪಡ್ತೀರಾ. ನೀವು ಇರುವ ಕಡೆ ಹಾಸ್ಯದ ಹೊಳೆಯೇ ನಗೆ ಚಟಾಕಿಯನ್ನು ಹರಿಸ್ತೀರಾ. ನೀವು ನಗ್ತೀರಾ, ನಿಮ್ಮ ಸ್ನೇಹಿತರನ್ನೂ ನಗಿಸ್ತೀರಾ. ಸ್ನೇಹ ಅಂತ ಬಂದರೆ ಮೊದಲು ನೆನಪಾಗೋದೇ ಮಿಥುನ ರಾಶಿಯವರು. ನನಗೂ ಮಿಥುನ ರಾಶಿ ಸ್ನೇಹಿತರಿದ್ದಾರೆ. ಅವರು ನನಗೆ ಕಾಲ್ ಮಾಡಿದರೆ ಮಾತು ನಿಲ್ಲಿಸೋದೇ ಇಲ್ಲ. ನನ್ನ ಮಾತನ್ನು ಅವರೇ ಸೇರಿಸಿ ಮಾತನಾಡ್ತಾರೆ. ಅಷ್ಟು ಇಷ್ಟ ಮಾತು ಅಂದರೆ. ಅವರಿಗೆ 1 ಟೈಮ್ ಊಟ ಇಲ್ದಿದ್ರೂ ನಡೆಯುತ್ತೆ, ಆದರೆ ಮಾತನಾಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಊಟ ಏನು ಬಿಡುವವರಲ್ಲ, ಭೋಜನ ಪ್ರಿಯರೇ. ಬಟ್ ಊಟಕ್ಕಿಂತ ಮಾತು, ಸ್ನೇಹ, ಬಿಸ್ನೆಸ್, ಮೊಬೈಲ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡುವವರು. ನಮ್ಮ ಪೂರ್ವ ಜನ್ಮವನ್ನು ವಿಶ್ಲೇಷಣೆ ಮಾಡಲು ನಮ್ಮ ಪಂಚಮ ಭಾವವನ್ನು ನೋಡಬೇಕಾಗುತ್ತೆ. ನಿಮ್ಮ ಪಂಚಮ ಸ್ಥಾನದಲ್ಲಿ ತುಲಾರಾಶಿ ಬರುತ್ತೆ. ತುಲಾರಾಶಿ ಅಧಿಪತಿ ಶುಕ್ರಗ್ರಹ. ನೀವು ಇಂದಿನ ಜನ್ಮದಲ್ಲಿ ವ್ಯಾಪಾರ ವಹಿವಾಟು ಮಾಡ್ತೀರಾ. ಆ ಜನ್ಮದ ನೆನಪುಗಳು, ಗುಣಗಳು ಇನ್ನೂ ನಿಮ್ಮಲ್ಲಿ ಉಳಿದುಕೊಂಡಿರೋದ್ರಿಂದ ಈ ಜನ್ಮದಲ್ಲಿಯೂ ನಿಮ್ಮ ಮನಸ್ಸು ಬಿಸ್ನೆಸ್ ಮಾಡುವ ಕಡೆ ಹಾತೊರೆಯುತ್ತದೆ. ನಿಮ್ಮ ಬುದ್ಧಿಗೆ ಸರಿ ಅನಿಸಿದ ಕೆಲಸಗಳನ್ನು ಮಾತ್ರ ಮಾಡ್ತೀರಾ. ಯಾರೋ ಹೇಳಿದ್ರು ನಿಮಗೆ ಒಳ್ಳೆಯದಾಗತ್ತೆ ಅಂತ ನೀವೇನು ಮಾಡುವವರಲ್ಲ. ನಿಮ್ಮ ಮನಸ್ಸಿಗೆ, ನಿಮ್ಮ ಬುದ್ಧಿಗೆ ನಾನು ಪೂಜೆ ಮಾಡಬೇಕು ಅಂತ ಬಂದ್ರೇನೆ ನೀವು ಮಾಡೋದು, ಇಲ್ದಿದ್ರೆ ಇಗ್ನೋರ್ ಮಾಡ್ತೀರಾ. ಯಾವುದೇ ಕೆಲಸ ಮಾಡಿದ್ರೂ ಶಾರ್ಟ್ಕಟ್ ಹುಡುಕ್ತೀರಾ. ಬಹಳ ಬೇಗ ಬಿಸ್ನೆಸ್ ಮಾಡಿ ಲೈಫ್ನಲ್ಲಿ ಸಕ್ಸಸ್ ಆಗೋದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತೆ. ವಾಸ್ತವವಾಗಿ ಮಿಥುನ ರಾಶಿ ಪ್ರಾಕೃತಿಕ ಕುಂಡಲಿಯಲ್ಲಿ 3ನೇ ಭಾವ ಅಂದರೆ ಪರಾಕ್ರಮ ಭಾವ, ಸಾಹಸ, ಪರಿಶ್ರಮದ ಭಾವದಲ್ಲಿ ಬರೋದ್ರಿಂದ ನೀವು ಅದೃಷ್ಟವನ್ನು ನಂಬ್ತೀರಾ. ನಿಮ್ಮ ಲಾಭದಲ್ಲಿ ಮೇಷರಾಶಿ ಬರೋದ್ರಿಂದ ಉತ್ತಮ ಲಾಭವನ್ನು ಗಳಿಸ್ತೀರಾ. ನಿಮ್ಮ ವ್ಯವಸ್ಥಾನದಲ್ಲಿ ಶುಕ್ರಗ್ರಹ ಬರೋದ್ರಿಂದ ಜೀವನದಲ್ಲಿ ಪೂರ್ಣ ಆನಂದವನ್ನು ಅನುಭವಿಸಿ ನಿಮ್ಮ ಕರ್ತವ್ಯಗಳನ್ನು ಸಂಪೂರ್ಣಗೊಳಿಸಿ ಮೋಕ್ಷವನ್ನು ಪಡೆಯಲು ನೀವು ಈ ಜನ್ಮದಲ್ಲಿ ಮಿಥುನ ರಾಶಿಯಲ್ಲಿ ಜನಿಸಿರ್ತೀರಿ. ನಿಮ್ಮ ದ್ವಿತೀಯಾಧಿಪತಿ ಚಂದ್ರಗ್ರಹ ನಿಮ್ಮ ರಾಶಿಯಲ್ಲಿಯೇ ಇರೋದ್ರಿಂದ ಮಾತು ಬಹಳ ಮಧುರವಾಗಿ ಸಿಹಿಯಾಗಿರುತ್ತೆ. ಮಾತಿನಿಂದ ಎಲ್ಲರನ್ನ ನಿಮ್ಮ ಕಡೆಗೆ ಸೆಳೆದುಕೊಳ್ಳುವಂತಹ ಆಯಸ್ಕಾಂತದ ಗುಣ, ಕಲೆ ನಿಮ್ಮಲ್ಲಿದೆ.
ನಿಮ್ಮ ಹಿಂದಿನ ಜನ್ಮದ ಉಳಿದ ಕರ್ತವ್ಯಗಳನ್ನು ಅಂದರೆ ನಿಮ್ಮ ಪೆಂಡಿಂಗ್ ಕರ್ಮಗಳನ್ನು ಈ ಜನ್ಮದಲ್ಲಿ ಮುಂದುವರಿಸಲು ಜನಿಸಿರ್ತೀರ. ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹಿಂದಿನ ಜನ್ಮದಲ್ಲಿ ಶತ್ರುಗಳಿದ್ದು ಆ ಶತ್ರುಗಳು ನಿಮಗೆ ತೊಂದರೆ ಕೊಟ್ಟಿರ್ತಾರೆ. ಆ ಶತ್ರುಗಳಿಗೆ ಪ್ರತಿಕ್ರಿಯೆ ನೀಡಲು ಈ ಜನ್ಮದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ್ದು ಸಂಘರ್ಷ ಮಾಡ್ತೀರಾ. ಮೃಗಶಿರ ನಕ್ಷತ್ರ ಅಂದರೆ ಏನನ್ನಾದರೂ ಹುಡುಕುತ್ತೀರಾ. ನಿಮ್ಮ ಅಮೂಲ್ಯವಾದಂತಹ ವಸ್ತುಗಳು ಕಳೆದು ಹೋದರೆ ಮೃಗಶಿರ ನಕ್ಷತ್ರದ ದಿನ ಹುಡುಕಲು ಪ್ರಾರಂಭ ಮಾಡಿದರೆ ಆ ವಸ್ತು ಸಿಗುತ್ತೆ ಎಂಬಂತಹ ಪ್ರತೀತಿ ಇದೆ. ಈ ನಕ್ಷತ್ರದವರು ಹೊಸತನವನ್ನು ಏನಾದರೂ ಹುಡುಕಾಟವನ್ನು ಮಾಡುತ್ತಲೇ ಇರ್ತಾರೆ. ಇವರ ಕಣ್ಣು ಬಹಳ ಆಕರ್ಷಕವಾಗಿರುತ್ತೆ, ಸೌಂದರ್ಯವಾಗಿರುತ್ತೆ. ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಜನಿಸುವವರು ಹಿಂದಿನ ಜನ್ಮದ ನಿಮ್ಮ ಕನಸು ನನಸಾಗಿಸುವ ಕಾರ್ಯದಲ್ಲಿ ನಿಮ್ಮ ಪ್ರಯಾಣ ಅತ್ಯಂತವಾಗಿರುತ್ತೆ. ನಿಮ್ಮ ಹಿಂದಿನ ಜನ್ಮದ ಕನಸುಗಳನ್ನು ನನಸಾಗಿಸಲು ಈ ಜನ್ಮದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರ್ತೀರ. ನಿಮ್ಮ ಪೆಂಡಿಂಗ್ ಕೆಲಸಗಳನ್ನು ಅಚೀವ್ ಮಾಡಲು ಈ ಜನ್ಮದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರ್ತೀರ. ಆರಿದ್ರ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಜೀವನ ಬಹಳ ಕಷ್ಟಕರವಾಗಿರುತ್ತೆ. ನೀವು ಈ ಕಷ್ಟಗಳನ್ನೆಲ್ಲ ದಾಟಿ ಹಂತ ಹಂತವಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಯಶಸ್ಸನ್ನು ಪಡೆಯುತ್ತೀರಾ. ಟೆಕ್ನಾಲಜಿ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿರ್ತೀರಾ, ತುಂಬ ಇಂಟೆಲಿಜೆಂಟ್ ಆಗಿರ್ತೀರಾ. ಅದರಿಂದ ರಿಸರ್ಚ್ ಫೀಲ್ಡ್, ಟೆಕ್ನಾಲಜಿ ಫೀಲ್ಡಲ್ಲಿ ಆರಿದ್ರ ನಕ್ಷತ್ರದವರು ಹೆಚ್ಚು ಸಕ್ಸಸ್ಗಳನ್ನು ಪಡೆಯುತ್ತೀರಾ. ಉತ್ತಮ ಪ್ರಾಪಂಚಿಕ ಜ್ಞಾನವುಳ್ಳವರು ಆಗಿರೋದ್ರಿಂದ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಸಕ್ಸಸ್ಸನ್ನು ಪಡೆಯಬಹುದು. ಅಕೌಂಟೆನ್ಸಿ, ಸೇಲ್ಸ್, ಮಾರ್ಕೆಟಿಂಗ್ ಫೀಲ್ಡಲ್ಲಿ, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀರಾ. ರೈಟಿಂಗ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ತೀರಾ, ಅಡ್ವೆಂಚರ್ಸ್ ಆಗಿರ್ತೀರಾ. ಆರಿದ್ರ ನಕ್ಷತ್ರ ಅಂದರೆ ಸಾಧನೆ ಮಾಡುವ ನಕ್ಷತ್ರದವರಾಗಿರ್ತೀರಾ. ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತೀರ, ಅಧ್ಯಯನಗಳನ್ನು ಮಾಡಿರ್ತೀರ. ವಿದ್ಯಾದಾನ, ಶಿಕ್ಷಕ, ಲೇಖಕ ವೃತ್ತಿ ಮಾಡಿದ್ದು ಪೂರ್ಣಗೊಂಡಂತಹ ಆ ವೃತ್ತಿಯನ್ನು ಮುಂದುವರಿಸಲು ಗುರುವಿನ ನಕ್ಷತ್ರದವರಾದಂತಹ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರ್ತೀರ. ಪುನರ್ವಸು ನಕ್ಷತ್ರದವರು ಬಹಳ ಸಾತ್ವಿಕ ಗುಣದವರು. ಭ್ರಷ್ಟಾಚಾರವನ್ನು ಸಹಿಸಲಾರರು, ಭ್ರಷ್ಟಾಚಾರದ ವಿರೋಧ ವ್ಯಕ್ತಪಡಿಸುವವರು. ಇವರಲ್ಲಿ ಮೆಚ್ಚಬೇಕಾದಂತಹ ಅಂಶ ಅಂದರೆ ಇವರು ಯಾರನ್ನೂ ಶತ್ರುಗಳನ್ನಾಗಿಸಿಕೊಳ್ಳಲು ಇಚ್ಛಿಸೋದಿಲ್ಲ, ಹಾಗೂ ಶತ್ರುಗಳಾಗಿ ಬಿಟ್ಟರೆ ಅವರ ಕಣ್ಣಿಗೆ ಬೀಳಲು ಇಚ್ಛಿಸೋದಿಲ್ಲ. ನಾನು ಎಲ್ಲೇ ಇರಲಿ ಅತ್ಯಂತ ಸುಖವಾಗಿ ಸೌಖ್ಯವಾಗಿರಬೇಕೆಂದು ಪ್ರಯತ್ನಿಸುವವರು. ಮಿಥುನ ರಾಶಿ ಮೂಲತಃ ದ್ವಿಸ್ವಭಾವ ರಾಶಿಯಾಗಿರೋದ್ರಿಂದಾಗಿ ಇವರು ತಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ನಿರ್ಧಾರಗಳಿಂದ ಪ್ರಾರಂಭಿಸಿ ಅತ್ಯಂತ ಚಿಕ್ಕ ಪುಟ್ಟ ದಿನನಿತ್ಯದ ವ್ಯವಹಾರಗಳ ತನಕ ಆಯ್ಕೆ ಮಾಡೋದ್ರಲ್ಲಿ ಬಹಳ ಗೊಂದಲದಲ್ಲಿರ್ತಾರೆ. ರಾಶಿಯಾಧಿಪತಿ ಬುಧನ ಪ್ರಭಾವದಿಂದಾಗಿ ಸ್ವಲ್ಪ ವ್ಯಾಪಾರಿ ಬುದ್ಧಿ ಅಂದರೆ ಸ್ವಂತ ಲಾಭದ ಬಗ್ಗೆ ಚಿಂತಿಸುವ ಬುದ್ಧಿ ಹೊಂದಿರ್ತಾರೆ. ಯಾವುದೇ ವ್ಯಾಪಾರ ಇರಲಿ ಅದರ ಲಾಭದ ಲೆಕ್ಕಾಚಾರ ಹಾಕಿಬಿಡ್ತಾರೆ, ಹಾಗೂ ಲಾಭದ ಪ್ರಮಾಣ ಇಷ್ಟೇ ಇದೆ ಎಂದು ತಿಳಿದುಕೊಂಡು ಬಿಟ್ಟಿರ್ತೀರ. ಪರೀಕ್ಷೆಯಲ್ಲಿ ಲೆಕ್ಕ ತಪ್ಪಿದ್ರೂ ಜೀವನದಲ್ಲಿ ಲೆಕ್ಕ ತಪ್ಪಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ಲೆಕ್ಕದ ಪರೀಕ್ಷೆಯಲ್ಲಿ ಎಷ್ಟೇ ಹಿಂದಿದ್ರೂ ಜೀವನದ ಪರೀಕ್ಷೆಯ ಲೆಕ್ಕಾಚಾರದಲ್ಲಿ ಅತ್ಯಂತ ಮುಂದಿದ್ದು ಯಶಸ್ವಿಯಾಗ್ತಾರೆ. ರಾಶಿಯಾಧಿಪತಿ ಬುಧಗ್ರಹ ಶುಭ ಗ್ರಹವಾಗಿರೋದ್ರಿಂದ ಮಿಥುನ ರಾಶಿಯವರು ಮೂಲತಃ ಸಜ್ಜನರು, ದಾನ ಧರ್ಮ ಇತ್ಯಾದಿಗಳಲ್ಲಿ ದೇವಾರಾಧನೆಯಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಉಳ್ಳವರಾಗಿರ್ತಾರೆ. ರಹಸ್ಯ ಕಾಪಾಡಿಕೊಳ್ಳುವಲ್ಲಿ ನಿಸ್ಸೀಮರು. ಸ್ವತಃ ಬುಧಗ್ರಹ ವಿದ್ಯಾಕಾರಕ ಗ್ರಹವಾಗಿರೋದ್ರಿಂದ ಮಿಥುನ ರಾಶಿಯವರಿಗೆ ಉತ್ತಮ ವಿದ್ಯಾ ಪ್ರಾಪ್ತಿ ಇರುತ್ತೆ. ಒಂದು ಪಕ್ಷ ಬೇರೆ ಗ್ರಹಗಳ ದುಷ್ಟ ಪರಿಣಾಮಗಳಿಂದ ವಿದ್ಯೆ ಕಡಿಮೆ ಆದರೂ ಆ ವಿಷಯ ಅನ್ಯರಿಗೆ ಗೊತ್ತಾಗದಂತೆ ನೋಡಿಕೊಳ್ಳೋದ್ರಲ್ಲಿ ಮಿಥುನ ರಾಶಿಯವರು ನಿಸ್ಸೀಮರೇ ಬಿಡಿ. ಭೂಮಿ ವ್ಯವಹಾರದಲ್ಲಿ ಎಚ್ಚರಿಕೆ. ಕುಜಗ್ರಹವು ಮಿಥುನ ರಾಶಿಯವರಿಗೆ ಷಷ್ಠ ಹಾಗೂ ಲಾಭಾಧಿಪತಿ ಆಗಿರೋದ್ರಿಂದಾಗಿ ಭೂಮಿಯೋಗ ಹಾಗೂ ಶರೀರದಲ್ಲಿ ರಕ್ತ ಪ್ರಕೃತಿ ಜಾತಕದಲ್ಲಿ ಕುಜನ ಸ್ಥಿತಿ ಮೇಲೆ ಅವಲಂಬಿತವಾಗಿರುತ್ತೆ. ಕರ್ಕ ರಾಶಿಯಲ್ಲಿ ಆಗಲಿ ಅಥವಾ ವೃಶ್ಚಿಕ ರಾಶಿಯಲ್ಲಿ ಆಗಲಿ ಕುಜ ಇದ್ದರೆ ಅಂತಹ ಮಿಥುನ ರಾಶಿಯವರು ಭೂಮಿಯ ವ್ಯವಹಾರಗಳಲ್ಲಿ ಹಾಗೂ ಶರೀರದಲ್ಲಿ ರಕ್ತ ಸಂಬಂಧಿತ ಕಾಯಿಲೆಗಳಿಂದ ಪೀಡೆಗೆ ಒಳಗಾಗಬಹುದು. ಎಚ್ಚರದಿಂದ ಇರಬೇಕು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯ ಜನರಿಗೆ 2026ರ ವರ್ಷವು ತುಂಬಾ ಅದೃಷ್ಟವನ್ನ ತರಲಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ 2026ರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರಮುಖ ವಿಷಯಗಳು ಮತ್ತು ಯಾವ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ.
ಮಿಥುನ ರಾಶಿ ಭವಿಷ್ಯ 2026ರ ಪ್ರಕಾರ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನ ಕಾಣಬಹುದು. ವರ್ಷದ ಮಧ್ಯದಲ್ಲಿ ನಿಮಗೆ ಉತ್ತಮವಾದ ಫಲಗಳು ದೊರಕುವುದು. ನಿಮಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಬಗ್ಗೆ ಸಂತೋಷದಿಂದಿರುವರು. ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳನ್ನ ಅವಸರದಲ್ಲಿ ತೆಗೆದುಕೊಳ್ಳದಂತೆ ಎಚ್ಚರ ವಹಿಸಿ. ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಮಿಶ್ರ ಫಲಗಳನ್ನ ಈ ವರ್ಷ ಪಡೆಯುವಿರಿ. ಈ ವರ್ಷ ನೀವು ಈ ಎರಡೂ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸಬಹುದು. ಈ ವರ್ಷ ನೀವು ನಿಮ್ಮ ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳನ್ನ ಕಡೆಗಣಿಸಬೇಡಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವಿಷಯವಾಗಿ ಸಾಧಾರಣ ಫಲಗಳು ದೊರಕಬಹುದು. ವರ್ಷದ ಆರಂಭದಲ್ಲಿ ನಿಮಗೆ ಅತ್ಯುತ್ತಮವಾದ ಫಲಗಳು ಲಭಿಸದಿದ್ದರೂ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ದೊರಕುವುದು. ಗುರುವಿನ ಸಂಚಾರದಿಂದಾಗಿ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಗಮನವನ್ನ ನೀಡುವಿರಿ. ಮಿಥುನ ರಾಶಿಯವರಿಗೆ 2026ರಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 6ನೆಯ ಭಾವದಲ್ಲಿ, ನಿಮ್ಮ ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ, ಚತುರ್ಥ ಭಾವದಲ್ಲಿ ಕೇತು ಗ್ರಹ, ಸಪ್ತಮ ಭಾವದಲ್ಲಿ ಸೂರ್ಯ ಗ್ರಹ, ನವಮ ಭಾಗದಲ್ಲಿ ಶನಿ ಗ್ರಹದ ಜೊತೆಗೆ ಶುಕ್ರ ಗ್ರಹ ಸ್ಥಿತವಾಗಿದೆ. ವೃತ್ತಿ ಸ್ಥಾನದಲ್ಲಿ ರಾಹು ಗ್ರಹ, ನಿಮಗೆ ವ್ಯಯಭಾವದಲ್ಲಿ ಗುರುಗ್ರಹ ಸ್ಥಿತವಾಗಿದೆ. 2026ರಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಮೊದಲನೆಯ ಪ್ರಮುಖ ವಿಷಯ, ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮ್ಮ ಸಪ್ತಮ ಭಾವವನ್ನ ದೃಷ್ಟಿಸೋದ್ರಿಂದ ಮಿಥುನ ರಾಶಿಯವರಿಗೆ ಕಂಕಣ ಬಲ ಕೂಡಿ ಬರಲಿದೆ. ಹೊಸ ಸಂಬಂಧಗಳು ಸೆಟ್ ಆಗಿ ವಿವಾಹ ಯೋಗದ ವರ್ಷವಾಗಿರುತ್ತೆ. 2026ರ ಮಧ್ಯ ವರ್ಷದಿಂದ ನಂತರದ ಯಾರ್ಯಾರು ವಿವಾಹಕ್ಕೆ ವಧು ಅಥವಾ ವರರನ್ನ ಹುಡುಕ್ತಿದ್ದೀರೋ ಅವರಿಗೆಲ್ಲ ಮದುವೆ ಯೋಗ ಕೂಡಿ ಬರ್ತಾ ಇದೆ. ಎರಡನೆಯದಾಗಿ, ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ನೀವೇ ಸ್ವಯಂ ಕಾರಣರಾಗಿರ್ತೀರಾ. ಮಿಥುನ ರಾಶಿಯವರು ಕನ್ಫ್ಯೂಷನ್ ಮಾಡಿಕೊಂಡು ಎರಡು ದೋಣಿಯ ಮೇಲೆ ಕಾಲಿಡುವಂತಹ ಮನಸ್ಥಿತಿಯವರಾಗಿರ್ತೀರಾ. ಡಿಸಿಷನ್ ತೆಗೆದುಕೊಳ್ಳುವಾಗ ಬಹಳ ಕಷ್ಟಪಡ್ತೀರಾ. ದ್ವಂದ್ವ ಮನಸ್ಥಿತಿಯಿಂದ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿಗೆ ಮೊದಲು ಸರಿ ಅನಿಸಿದಂತೆ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ತಂದೆ ಅಥವಾ ತಾಯಿ ಸಲಹೆಯನ್ನು ಪಡೆದುಕೊಂಡು ಜೀವನದ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗದೆ ಹಳೆಯ ವಿಚಾರಗಳನ್ನ, ಮುಗಿದು ಹೋದ ಘಟನೆಗಳನ್ನ ಮತ್ತೆ ಮತ್ತೆ ಕೆದಕೋದ್ರಿಂದ ನಿಮ್ಮ ಮನಸ್ಸಿಗೆ ದುಃಖ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನ ದುಃಖ ಹೆಚ್ಚಾಗುವ ಬದಲು ಕಡಿಮೆ ಅಂತೂ ಆಗೋದಿಲ್ಲ. ಆದ್ದರಿಂದ ಘಟಿಸಿ ಹೋದಂತಹ ಘಟನೆಗಳನ್ನ, ಮುಗಿದು ಹೋದಂತಹ ಘಟನೆಗಳನ್ನ ಮತ್ತೆ ಮತ್ತೆ ಕೆದಕಲು ಹೋಗಬೇಡಿ. ಮೂರನೆಯದಾಗಿ, ರಾಹುಗ್ರಹ ನಿಮಗೆ 1.5 ವರ್ಷದಿಂದ ನಿಮ್ಮ ವೃತ್ತಿಯಲ್ಲಿ ಪರಿವರ್ತನೆಯನ್ನ ಕೊಟ್ಟಿದೆ. ಮಧ್ಯ ವರ್ಷದಿಂದ ನಿಮ್ಮ ಕರಿಯರ್ ಲೈಫ್ನಲ್ಲಿ ಪಾಸಿಟಿವ್ ಪರಿವರ್ತನೆ ಆಗುತ್ತದೆ. ನಿಮ್ಮ ವರ್ಕಿಂಗ್ ಪ್ಲೇಸ್ನಲ್ಲಿ ನೀವು ಬಹಳ ಸ್ಮಾರ್ಟ್ ವರ್ಕ್ ಅನ್ನ ಮಾಡ್ತೀರಾ. ರಾಹುಗ್ರಹ 18 ವರ್ಷಗಳ ನಂತರ ನಿಮ್ಮ ನವಮ ಭಾವಕ್ಕೆ ಪ್ರವೇಶಿಸುತ್ತಿದೆ. ರಾಹುಗ್ರಹ ನಿಮ್ಮ ನವಮ ಭಾವದಲ್ಲಿ ಗೋಚಾರ ಮಾಡಿದ್ದಾಗ ನಿಮ್ಮ ತಂದೆಯ ಜೊತೆ ತುಂಬಾ ಯೋಚನೆ ಮಾಡಿ ಸಮಾಧಾನವಾಗಿ ಮಾತನಾಡಬೇಕಾಗುತ್ತೆ. ಇಲ್ಲದಿದ್ರೆ ನಿಮ್ಮ ತಂದೆಯ ಜೊತೆ ವೈಮನಸ್ಸುಗಳು ಉಂಟಾಗುವಂತಹ ಸಾಧ್ಯತೆಗಳು ತೋರ್ತಾ ಇದೆ. ಶೀಘ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ನಿಧಾನವಾಗಿ ಯೋಚಿಸಿ ನಿರ್ಧಾರಗಳನ್ನ ಸಮಾಧಾನವಾಗಿ ತೆಗೆದುಕೊಳ್ಳಿ. ನಾಲ್ಕನೆಯದಾಗಿ, ಶನಿಗ್ರಹ ನಿಮ್ಮ ದಶಮ ಭಾವದಲ್ಲಿ ಗೋಚಾರ ಮಾಡಿದಾಗ ಇಷ್ಟು ದಿನ ಕೆಲಸವಿಲ್ಲದೆ ಖಾಲಿಯಾಗಿ ಕುಳಿತುಕೊಂಡಿರುವಂತಹ ಮಿಥುನ ರಾಶಿಯವರಿಗೆ ಕೆಲಸದ ಮಹತ್ವವನ್ನ ತಿಳಿಸಿಕೊಡುತ್ತೆ. ಶನಿಗ್ರಹ ನೀವು ಓಡಿ ಓಡಿ ಕೆಲಸ ಕಾರ್ಯಗಳನ್ನ ಮಾಡುವಂತೆ ಪ್ರೇರೇಪಿಸುತ್ತೆ. ಶನಿಗ್ರಹ ಕರ್ಮಕಾರಕ ಗ್ರಹ. ಶನಿಗ್ರಹ ನಿಮ್ಮ ಕರ್ಮಸ್ಥಾನದಂತಹ 10ನೇ ಭಾವಕ್ಕೆ 30 ವರ್ಷಗಳ ನಂತರ ಗೋಚಾರ ಮಾಡ್ತಿದೆ. ಏಪ್ರಿಲ್ ತಿಂಗಳಿನಿಂದ ಹೊಸ ಹೊಸ ಉದ್ಯೋಗಗಳು ಸಿಗುತ್ತವೆ. ಮಿಥುನ ರಾಶಿಯವರಿಗೆ ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಜಾಬ್ನಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳು ಹೆಚ್ಚಾಗುತ್ತದೆ. ಕೆಲಸ ಮಾಡದೆ ಏನೂ ಸಿಗೋದಿಲ್ಲ ಎಂಬಂತಹ ಪಾಠವನ್ನು ಶನಿಗ್ರಹ ಕಲಿಸಿಕೊಡಲಿದೆ. ನೀವು ಜಾಬ್ನಲ್ಲಿ ಉತ್ತಮ ಧನಲಾಭವನ್ನ ನೋಡ್ತೀರಾ. ನೀವು ಎಷ್ಟು ಸತತ ಪ್ರಯತ್ನವನ್ನ ಮಾಡ್ತೀರೋ, ಎಷ್ಟು ಹಾರ್ಡ್ ವರ್ಕ್, ಎಷ್ಟು ಎಫರ್ಟ್ ಅನ್ನ ಹಾಕ್ತಿರೋ, 2ರಷ್ಟು ಶನಿಗ್ರಹ ನಿಮ್ಮ ಫಿನಾನ್ಷಿಯಲಿ ಗ್ರೋತ್ ಹಾಗೂ ಸಕ್ಸಸ್ ಅನ್ನ ಖಂಡಿತವಾಗಿಯೂ ಕೊಡ್ತಾರೆ. ನಂತರ ನಿಮ್ಮ ಜಾಬ್ನಲ್ಲಿ ಪ್ರಮೋಷನ್ಗಳು ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ.
ಐದನೆಯದ್ದಾಗಿ ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮಲ್ಲಿರುವಂತಹ ಜ್ಞಾನವನ್ನ, ಕೌಶಲ್ಯವನ್ನ, ಸ್ಕಿಲ್ಸ್ಗಳನ್ನ ವೃದ್ಧಿಸುತ್ತದೆ. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿಯೂ ಸುಧಾರಣೆಯನ್ನ ಕಾಣ್ತೀರಾ. ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಅನ್ನ ಕೊಡಲಿದ್ದಾರೆ. ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿದೆ. ಗುರು 12 ವರ್ಷಗಳ ನಂತರ ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮಗೆ ಆಶೀರ್ವಾದವನ್ನ ಮಾಡುತ್ತದೆ. ನಿಮಗೆ ಗುರುಗ್ರಹ ನಾಲೆಡ್ಜ್ ಅನ್ನ, ನೇಮ್ ಅಂಡ್ ಫೇಮ್ ಅನ್ನ ಕೊಡುತ್ತಾರೆ. ಮೇ ತಿಂಗಳ ನಂತರ ನಿಮ್ಮ ವ್ಯಕ್ತಿತ್ವದಲ್ಲಿ ಸಂಪೂರ್ಣವಾದಂತಹ ಪಾಸಿಟಿವ್ ಪರಿವರ್ತನೆಯಾಗಲಿದೆ. ನಿಮ್ಮ ಅದೃಷ್ಟವನ್ನ ದ್ವಿಗುಣಗೊಳಿಸಲಿದ್ದಾರೆ. ಗುರುಗ್ರಹ ನಂತರ ನಿಮ್ಮ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗುತ್ತಾ ಬರುತ್ತದೆ. ಹಣದ ಉಳಿತಾಯವನ್ನ ಮಾಡಲು ಪ್ರಾರಂಭಿಸ್ತೀರಾ. ಆರನೆಯದಾಗಿ ಕೇತು ಗ್ರಹ ನಿಮ್ಮ ಚತುರ್ಥ ಭಾವದಿಂದ ತೃತೀಯ ಭಾವಕ್ಕೆ ಹಿಮ್ಮುಖವಾಗಿ ಚಲಿಸುತ್ತಿದೆ. ರಾಹು ಹಾಗೂ ಕೇತು ಗ್ರಹಗಳು ಯಾವಾಗಲೂ ಹಿಮ್ಮುಖವಾಗಿಯೇ ಚಲನೆ ಮಾಡುವುದು. ನಿಮ್ಮ ತಾಯಿಯ ಜೊತೆ ಇದ್ದಂತಹ ವೈಮನಸ್ಸುಗಳು ದೂರವಾಗುತ್ತದೆ. ಈ 1.5 ವರ್ಷದಿಂದ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಅಸಮಾಧಾನ, ಬೇಜಾರು, ವೈಮನಸ್ಸುಗಳು ಉಂಟಾಗ್ತಾ ಇತ್ತು. ಮೇ ತಿಂಗಳ ನಂತರ ನಿಮ್ಮ ತಾಯಿಯ ಜೊತೆ ಪ್ರೀತಿ, ಬಾಂಧವ್ಯ ಹೆಚ್ಚಾಗಲಿದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತೀರಾ. ನೀವು ಸೈಟ್ ತೆಗೆದುಕೊಳ್ಬೇಕು ಅಥವಾ ಮನೆ ತೆಗೆದುಕೊಳ್ಬೇಕು, ವೆಹಿಕಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂದುಕೊಂಡಿರುವವರಿಗೆ ಇಷ್ಟು ದಿನ ಅಡೆತಡೆಗಳು, ಪ್ರಾಬ್ಲಮ್ಸ್ಗಳು ಬರ್ತಾನೆ ಇತ್ತು. ನಂತರ ವಾಹನ ಯೋಗ, ಭೂಮಿ ಯೋಗ, ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ನಂತರ ಪ್ರಾರಂಭವನ್ನ ಮಾಡ್ತೀರಾ. ಉತ್ತಮ ಧನಲಾಭವನ್ನ ಕಾಣುವಂತಹ ವರ್ಷ ಇದಾಗಿದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ ಹೆಚ್ಚು ಧನ ಲಾಭವನ್ನ ಗಳಿಸಲು ಪ್ರತಿ ಬುಧವಾರದಂದು ಗಣಪತಿಯ ದರ್ಶನವನ್ನ ಮಾಡಿ ಪೂಜೆಯ ಜೊತೆಗೆ ಆರಾಧನೆಯನ್ನ ಮಾಡೋದ್ರಿಂದ ಪಕ್ಷಿಗಳಿಗೆ ಧಾನ್ಯ, ಆಹಾರವನ್ನ, ನೀರನ್ನ ಕೊಡಬೇಕಾಗತ್ತೆ. ಪ್ರತಿನಿತ್ಯ ಬುಧ ಗ್ರಹದ ಬೀಜ ಮಂತ್ರವನ್ನ ಪಠಿಸಿ ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. 2026ನೆಯ ವರ್ಷ ಗ್ರಹಗಳ ಸಂಚಾರ ಮಿಥುನ ರಾಶಿಯವರಿಗೆ ಅನೇಕ ಅಚ್ಚರಿಗಳನ್ನ ತರಲಿದೆ. ನೀವು ಊಹಿಸಿರದ ಘಟನೆಗಳು ನಡೆಯಬಹುದು. ಈ ವರ್ಷ ಆರಂಭ ಪ್ರೀತಿಯ ವಿಷಯದಲ್ಲಿ ಮಿಶ್ರ ಫಲಗಳು ಸಿಗುತ್ತವೆ. ಪ್ರೇಮಿಯನ್ನ ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು. ತಮ್ಮ ಪ್ರೀತಿ ವಿಚಾರವನ್ನ ಮನೆಯಲ್ಲಿ ಪ್ರಸ್ತಾಪ ಮಾಡಲು ಸೂಕ್ತ ಸಮಯ. ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನ ಎದುರಿಸುವಿರಿ, ಆದರೆ ನಂತರ ನೀವಂದುಕೊಂಡ ಫಲ ನಿಮಗೆ ಸಿಗಲಿದೆ. ಇನ್ನು ದಾಂಪತ್ಯದ ಸಮಸ್ಯೆಗಳನ್ನ ಶಾಂತಿಯುತವಾಗಿ ಪರಿಹರಿಸಿ. ಅನಗತ್ಯ ಘರ್ಷಣೆಗಳು ಸಂಬಂಧದಲ್ಲಿ ಅಂತರವನ್ನ ಉಂಟು ಮಾಡಬಹುದು. ಹೀಗಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಹೀಗೆ ವರ್ಷದ ಆರಂಭ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಸವಾಲುಗಳನ್ನ ಒಡ್ಡುತ್ತದೆ. ಈ ವರ್ಷ ಆರಂಭದಲ್ಲಿ ಗುರು ಹಿಮ್ಮೆಟ್ಟುವಂತಹ ಸ್ಥಿತಿಯಲ್ಲಿರ್ತಾನೆ. ಇದು ಶನಿಯ ನೆರಳಿನೊಂದಿಗೆ ಸೇರಿಕೊಂಡು ನಿಮ್ಮ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು. ಪರಸ್ಪರ ತಿಳುವಳಿಕೆಯನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ವಿಷಯಗಳು ಉಲ್ಬಣವಾಗಬಹುದು. ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಇದು ವರ್ಷವಿಡೀ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನ ನೀಡುತ್ತೆ. ಇನ್ನು ವಿವಾಹ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರು ಮದುವೆಯಾಗಲು ವರ್ಷದ ಆರಂಭದ ಸಮಯ ತುಂಬಾ ಅನುಕೂಲಕರವಾಗಿದೆ. ಜೊತೆಗೆ ನವವಿವಾಹಿತರಿಗೆ ಮಕ್ಕಳಾಗುವ ಯೋಗವೂ ಇದೆ. ಮಿಥುನ ರಾಶಿಯ ವರ್ಷ ಭವಿಷ್ಯ 2026 ಪರಿಹಾರಗಳು. ಮಿಥುನ ರಾಶಿಯವರಿಗೆ 2026ನೇ ವರ್ಷ ಉತ್ತಮವಾಗಿಲ್ಲ. ಹಾಗಂತ ಕೈಕಟ್ಟಿ ಕುಳಿತುಕೊಳ್ಳೋದ್ರಿಂದ ಅಥವಾ ಭಯ ಪಡೋದ್ರಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ. ಹೀಗಾಗಿ ಈ ವರ್ಷ ಕೆಲ ಪರಿಹಾರಗಳನ್ನ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಸಮಸ್ಯೆಗಳ ಪ್ರಭಾವ ಕಡಿಮೆಯಾಗುತ್ತೆ. ಹಾಗಾದ್ರೆ ಆ ಪರಿಹಾರಗಳು ಯಾವುವು ಎಂದು ತಿಳಿಯೋಣ. ಮೃಗಶಿರ ನಕ್ಷತ್ರದ ಮಿಥುನ ರಾಶಿಯವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ. ಆರಿದ್ರ ನಕ್ಷತ್ರದ ಮಿಥುನ ರಾಶಿಯವರು ತಾಂಜಾವೂರಿನ ಬೃಹದೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಪುನರ್ವಸು ನಕ್ಷತ್ರದ ಮಿಥುನ ರಾಶಿಯವರು ಗುರು ದತ್ತಾತ್ರೇಯ ದೇವರ ಆರಾಧನೆಯನ್ನ ಮಾಡಿ. ಅಲ್ಲದೆ ಈ 3 ರಾಶಿಯವರು ವೃಕ್ಷ ನೆಟ್ಟು ಪೋಷಣೆ ಮಾಡಿ. ಇದರಿಂದ ಪ್ರಕೃತಿಯೊಂದಿಗೆ ನಿಮ್ಮ ಬದುಕು ಕೂಡ ಉತ್ತಮವಾಗುತ್ತೆ. ಅಲ್ಲದೆ ನಿಮ್ಮ ಮನೆಯ ಮೇಲೆ ಕುಂಡದಲ್ಲಿ ನೀರನ್ನ ಇಡಿ. ಇದರಿಂದ ಅದೆಷ್ಟೋ ಜೀವಜಂತುಗಳಿಗೆ ಸಹಾಯ ಮಾಡಿದಂತಾಗುತ್ತೆ. ಅವುಗಳ ಜೀವನ ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗಲಿದೆ. ಇದರಿಂದ ದೇವರೇ ನಿಮ್ಮನ್ನ ಮೆಚ್ಚಿ ಕೊಂಡಾಡ್ತಾರೆ. ಶುಭವಾಗಲಿ, ಎಲ್ಲವೂ ಶುಭವಾಗುತ್ತೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಸ್ ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.